ಚಪ್ಪಾಳೆ ಹಾಕುವ ಮೂಲಕ ನಮ್ಮ ಈ ಸಂಭ್ರಮದ ಕ್ಷಣವನ್ನು ಒಂದು ಸಂತಸದಿಂದ ಅನುಭವಿಸೋಣ. ಇದೆಲ್ಲೂ ಕೂಡ ಒಂದು ಇತಿಹಾಸ ಇವತ್ತು ಅರಸೀಕೆರೆಯ ಏನು ಮಾಧ್ಯಮ ಕ್ಷೇತ್ರ ಇದೆ, ಒಂದು ಹೊಸ ಇತಿಹಾಸವನ್ನು ಇವತ್ತು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಮೂಲಕ ತಾಲೂಕಿನ ಎಲ್ಲ ಕೂಡ ಭಾಗಿಯಾಗೋಣ. ಗಣ್ಯರು ಇವತ್ತು ಜೊತೆಯಾಗಿ ಮುಂದುವರೆಸಿದ್ರೆ ಮಾತ್ರ ಸಂಘಟನೆ ಯಶಸ್ವಿ ಆಗುತ್ತೆ. ಜನರಿಗೆ ಪತ್ರಕರ್ತರು ಬೇಕು. ಇವತ್ತು ಗೊತ್ತಾಯಿತು, ನನಗೆ ಇದುವರೆಗೂ ಗೊತ್ತಾಯಿರಲಿಲ್ಲ. ನನಗೆ ಇನ್ನೊಂದು ಮಾಧ್ಯಮ ಸಂಘ ಇದೆ ಅಂತ ಹೇಳಿ ಇವತ್ತು ಗೊತ್ತಾಯಿತು. ಇದನ್ನು ನಾನು ಬಹಳವಾಗಿ ಸ್ವಾಗತಿಸ್ತೇನೆ. ನೀವು ಸರ್ಕಾರದಿಂದ ಏನೂ ಪ್ರಯೋಜನವನ್ನು ತಗೊಳ್ಳೋದೇ ಸಾರ್ವಜನಿಕರಲ್ಲೇ ತಮ್ಮ ಜೀವನವನ್ನು ವೃತ್ತಿಯನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ ಅಂತ ಕಾಣುತ್ತೆ. ನನಗೇನು ಸರ್ಕಾರದಿಂದ ಏನೋ ನಿಮಗೆ ಅವ್ರಿಗೆ ಕೊಟ್ಟೇ ಆ ಪತ್ರಕರ್ತ ಕಾರ್ಯನಿರತ ಸಂಘಕ್ಕೆ ಭಾಳ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇದೆ. ನಿಮಗೆ ಕಡಿಮೆ ಅಂತೇಳಿ ಗೊತ್ತಾಗ್ತಾ ಇದೆ. ನೀವೇ ಸ್ವಯಾರ್ಜಿತವಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಡೊಂಕುಗಳನ್ನು ತಿದ್ದಿ ಸರಿದಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ತಾ ಇದ್ದೀರಿ. ನಿಜವಾಗಲೂ ಇದು ವಾಲಂಟ್ರಿ ಮಾಧ್ಯಮ, ವಾಲಂಟರಿಯಾಗಿ ಜನಸೇವೆಯನ್ನು, ಈ ದೇಶದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ. ಇದನ್ನು ಬಹಳವಾಗಿ ನಾವು ಸ್ವಾಗತ ಮಾಡಬೇಕು. ಅಲ್ಲಿ ಮಾಧ್ಯಮದಲ್ಲಿ ಕಾರ್ಯನಿರತ ಪತ್ರಕರ್ತರ ವ್ಯವಸ್ಥೆ ಒಳಗಡೆ ಒಂದು ಬಲಿಷ್ಠವಾಗಿರ್ತಕ್ಕಂಥ ಪತ್ರಿಕೆಗಳು ಅವ್ರ ಕೈಲಿದ್ದಾವೆ. ಹೆಂಗೆ ಅಂದರೆ ಒಂದು ಸರ್ಕಾರನೇ ಬೇಕಾದ್ರೆ ಕೆಡವಿ ಹಾಕ್ಬೋದು ಅಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಪತ್ರಿಕೆಗಳು ಅವ್ರ ಕೈಲಿದ್ದಾವೆ. ನಾನು ನೋಡಿದೆ, ಇಂಚಿಂಚು ನೋಡಿದ್ದೇನೆ, ಒಕ್ಕಣಿಕೆಯನ್ನು ನೋಡಿದ್ದೇನೆ, ಸಾರಾಂಶವನ್ನು ನೋಡಿದ್ದೇನೆ, ಇತಿಹಾಸವನ್ನು ನೋಡಿದ್ದೇನೆ. ಎಲ್ಲ ರೀತಿ ಒಂದು ಇದನ್ನು ಅಲ್ಲಿ ಬರೀತಾರೆ. ನಿಮ್ಮ ಪತ್ರಿಕೆಗಳು ಎಲ್ಲಿ ನೀವು ಪ್ರಚಾರ ಮಾಡ್ತಾ ಇದ್ದೀರಿ, ನಿಮ್ಮ ಮಾಧ್ಯಮದಲ್ಲಿ ಎಲ್ಲಿ ಬರ್ತಾ ಇದೆ ಅನ್ನೋದು ನಾನು ಇವತ್ತು ನಾಳೆಯಿಂದ ನಿಮ್ಮ ಇದನ್ನು ನೋಡಬೇಕು, ಎಲ್ಲೆಲ್ಲಿ ಬರುತ್ತೆ. ಇದು ಮಾಧ್ಯಮದ ಪತ್ರಕರ್ತರ ಸಂಘದ ಸ್ಟೇಟ್ಮೆಂಟ್ಗಳೇನು, ಈ ಸ್ಟೇಟ್ಮೆಂಟ್ನಿಂದ ದೇಶದ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಇವರ ಮಾರ್ಗದರ್ಶನ ಏನು, ಇವರ ಕ್ರಿಯಾಶೀಲತೆ ಏನು ಅಂತಕ್ಕಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ, ಇಲ್ಲ ನನಗೆಲ್ಲ ಗೊತ್ತು, ನಾನು ಭಾಳನೇ ತಿಳ್ಕೊಂಡಿದ್ದೆ ನಿಮ್ಮ ಬಗ್ಗೆ, ನಿಮ್ಮ ಕಂಡ್ರೆ ನನಗೆ ಅಭಿಮಾನ, ಇವೆಲ್ಲ ಭಾಷಣ ಹೊಡೆದು ಹೋಗ್ತಲ್ಲ, ನನಗೆ ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತ ಹೇಳ್ತೀನಿ. ಇನ್ನು ಮುಂದೆ ಇದಕ್ಕಾಗೇ ಒಂದು ವ್ಯವಸ್ಥೆ ಮಾಡಿ ನಿಮ್ಮೆಲ್ಲ ವರದಿಗಳನ್ನು ತರಿಸಿ ನಾವು ಒಂದು ದಿವಸಕ್ಕೆ 1 ಗಂಟೆ ವರದಿನ ಓದ್ತೀವಿ. ಅದೇನೇ ಕೆಲಸ ಇರಲಿ 1 ಗಂಟೆ ಅದಕ್ಕೋಸ್ಕರ ಮೀಸಲಿಟ್ಟು ಎಲ್ಲ ವಿಚಾರಗಳನ್ನು ಓದ್ತೀವಿ. ಅದರಲ್ಲಿ ನಿಮ್ಮ ಮಾಧ್ಯಮ ಪತ್ರಕರ್ತರ ಸಂಘದ ಯಾವ್ಯಾವ ವಿಚಾರ ಮಂಥನ ಆಗುತ್ತೆ, ವಿಚಾರಧಾರೆಗಳನ್ನು ಒಡೆಗಿಡುತ್ತೀರಿ, ಈ ಸಮಾಜದ ದೃಷ್ಟಿಯಿಂದ, ಈ ಸಮಾಜದ ಏಳಿಗೆಯ ದೃಷ್ಟಿಯಿಂದ, ಸಮಾಜದ ಸರ್ವತೋಮುಖವಾದಂಥ ಬೆಳವಣಿಗೆಯ ದೃಷ್ಟಿಯಿಂದ ನಿಮ್ಮ ಮಾಧ್ಯಮ ಪತ್ರಕರ್ತರ ಕೊಡುಗೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ನನಗೇನಿಲ್ಲ, ಯಾರು ಮುಲಾಜಿಲ್ಲ, ಬಹಿರಂಗ ಸಭೆಯಲ್ಲೇ ಹೇಳ್ತೇನೆ. ನಾನು ಅನೇಕ ಸಾರಿ ಅನೇಕ ಪತ್ರಕರ್ತರು ಬರೆದಿರ್ತಕ್ಕಂಥ ವಿಚಾರಗಳನ್ನು ನಾನು ಸದನದಲ್ಲೇ ಹೇಳ್ತೇನೆ. ಇಂಥ ಒಂದು ಪತ್ರಿಕೆಯಲ್ಲಿ ಇಂಥ ಒಬ್ಬರು ವರದಿಗಾರರು ಈ ದೇಶದ, ಈ ರಾಜ್ಯದ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಅದನ್ನು ತರಿಸಿ ಎಲ್ಲ ಸದನದಲ್ಲಿ ಓದ್ರಿ.